ಏನಿವತ್ತು ಬೆಂಗಳೂರಿನ ಕುಂಡಜಿ ಸಭಾಂಗಣ ಭವನದಲ್ಲಿ ಏನು ಜಮಖಂಡಿ ಹೋಬಳಿ KDBನ ನಡುಪನಾಯಕನಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಇವತ್ತು ದರಪಟ್ಟಿ ನಿಗದಿ ಸಭೆ ಕರೆದಿದ್ದರು. ಆ ಗ್ರಾಮದ ಭಾಗ 1 ಭಾಗದ ಎಲ್ಲ ರೈತರು ಕೂಡ ಬಂದು ಸಭೆ ಮಾಡಬೇಕಾದಾಗ ಆ ಸಭೆಗೆ ಅನ್ವಯಿಸುವಂತಹ ಇತ್ಲಹಳ್ಳಿ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ನೆಲಮಕ್ಕಳಹಳ್ಳಿ ಮತ್ತು ಜಮಖಂಡಿ ಸುಂಡಳ್ಳಿ ಗ್ರಾಮದ ಕೆಲ ಏನು ಮನುಷ್ಯರು ಅಕ್ರಮವಾಗಿ ಒಳಗಡೆ ಬಂದು ಸಭೆಯನ್ನು ತಡೆದರು. ಆದರೂ ಕೂಡ ಏನು ಇವತ್ತಿನ ಸಭೆಯನ್ನು ಮಾನ್ಯ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳಾದಂತಹ ಹರ್ಷಿಲ್ಪ ಮೇಡಮ್ಮು ಮತ್ತು ವಿಶೇಷ ಜಿಲ್ಲಾಧಿಕಾರಿಗಳು ದಯಾನಂದ ಭಂಡಾರಿ ಅವರು ಸಭೆಯನ್ನು ಮುಕ್ತಾಯ ಮಾಡಿ ಯಶಸ್ವಿ ಮಾಡಿದ್ರು. ಆದರೆ ಇವರು ಬಂದು ರೈತರ ಬಟ್ಟೆ ಮೇಲೆ ಬರೆ ಹೇಳಿದ್ರು. ಯಾವ ರೀತಿ ಬಟ್ಟೆ ಅಂದರೆ ಈಗ ನಿನ್ನೆ ಕಲ್ಮಹೊಸೂರು, ಸಂಜೀವಪುರ, ಅರಕೆರೆ 1,20,00,000 ರೂಪಾಯಿ ಬೆಳೆಯನ್ನು ದರ ನಿಗದಿ ಮಾಡಿದ್ರು. ಆದರೆ ಇವರು ಏಕಾಏಕಿ ಸಭೆಗೆ ಬಂದು ಗದ್ದಲ ಮಾಡಿರೋದ್ರಿಂದ ಇವತ್ತು ರೈತ ನಾಯಕರು ಅಂತೇಳಿ ಬಂದು ರೈತರಿಗೆ ಮಣ್ಣು ಹಾಕಿದರು. ಹಾಗಾಗಿ ಸಭೆಯಲ್ಲಿ 1,20,00,000 ರೂಪಾಯಿ ದರವನ್ನು ನಿಗದಿ ಮಾಡಿದ್ರು ಅಂತ ಹೇಳ್ಬಿಟ್ಟು ಸಭೆಯನ್ನು ಮುಕ್ತಾಯ ಮಾಡಿದ್ರು. ಆದರೆ ಮತ್ತೆ ನಾವು ಜಮಖಂಡಿ ಹೋಬಳಿ KDB 13 ರೈತ ಪರ ಹೋರಾಟ ಸಮಿತಿಯಿಂದ ವಿಶೇಷ ಜಿಲ್ಲಾಧಿಕಾರಿಗಳ ಹತ್ರ ಮನವಿ ಮಾಡಿದ್ದೀವಿ. ಇಲ್ಲ, ಇವತ್ತೇನು ದರದ ಸಭೆಯನ್ನು ಯಶಸ್ವಿ ಮಾಡಿದ್ದೀರಿ, ಆದರೆ ದರ ನಿಗದಿ ಮಾಡ್ತಿರ್ತಕ್ಕಂಥ ಸಾಲದು ಮತ್ತು ನಮ್ಮ ಮಾನ್ಯ ಸಚಿವರಿಗೂ ಸರ್ಕಾರ ಗಮನಕ್ಕೆ ತಂದು ನಮಗೆ ಕನಿಷ್ಠ 3 ಕೋಟಿ ಕೊಡಲೇಬೇಕಂತೇಳಿ ಮತ್ತೆ ಮನವಿ ಪತ್ರವನ್ನು ವಿಶೇಷ ಜಿಲ್ಲಾಧಿಕಾರಿ ಕೊಟ್ಟಿದ್ದೀವಿ. ಅವರು ಸದರಿ ಸರ್ಕಾರದ ಗಮನಕ್ಕೆ ತಂದು ನಿಮ್ಮ ಬೇಡಿಕೆ ಈಡೇರಿಸುವ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್. ಆದರೆ ಮೊದಲ ಇವತ್ತು ಪೊಲೀಸ್ ಇಲಾಖೆಗೆ ಮಾಹಿತಿ ಇತ್ತು. ಆದರೆ ಇವತ್ತು ಸಂಬಂಧಪಟ್ಟಲ್ಲಿರ್ತಕ್ಕಂಥವ್ರನ್ನ ಒಳಗಡೆ ಬಿಟ್ಟು ಇವತ್ತೇನು ಹೈಗ್ರೌಂಡ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಾಹೇಬರು ಸ್ವಲ್ಪ ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ಪೊಲೀಸರ ವೈಫಲ್ಯ ಕಾಣ್ತಾ ಇದೆ. ಯಾಕಂದರೆ ಇವತ್ತು ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸಲ್ಲಿ ಅವ್ರು ಏಕಾಏಕಿ ಸಭೆ ಒಳಗಡೆ ಆಗಿಬಿಟ್ರು. ಇವತ್ತು ಮೊದಲೇ ಇವತ್ತು KDB ಆಫೀಸಿಂದ ಲೆಟ್ರ್ ಹೋಗಿದೆ, ಸುತ್ತ ಬಂದೋಬಸ್ತ್ ಮಾಡಬೇಕಾಗಿತ್ತು. ಹಾಗಾಗಿ ನಾಳೆ ಆದರೂ ಕೂಡ ನಾಳೆನೂ ಇದೆ, ಏನು ಬಸವಪಟ್ಟಣದ ಗ್ರಾಮದ ರೈತರ ಸಭೆ ಇದೆ. ನಾಳೆ ಆದರೂ ಕೂಡ ಇವತ್ತೇನು ಘಟನಾವಳಿ ನಡೆದಿದೆ ಆ ಘಟನಾವಳಿ ನಡೆದಿದ್ದಂಗೆ ಸೂಕ್ತ ಬಂದೋಬಸ್ತ್ ಮಾಡಬೇಕು. ಯಾಕಂದರೆ ಹೈಕೋರ್ಟ್ ಜಡ್ಜ್ ಮನೆ ಇದೆ. ಹೈಕೋರ್ಟ್ ಜಡ್ಜ್ ಮನೆ ಇದ್ದರೂ ಕೂಡ ಏಕಾಏಕಿ 100-150 ಜನ ಯಾವುದೇ ಅನುಮತಿ ಪಡೆಯದೆ ಇವತ್ತು ಧಿಕ್ಕಾರಗಳನ್ನು ಕೂಗಿ ಇವತ್ತು ಸಭೆಯಲ್ಲಿ ವೇದಿಕೆ ಮೇಲೆ ಏಕೆ ಸಭೆಯನ್ನೇ ಗದ್ದಲೆಬ್ಬಿಸ್ತಾರೆ ಅಂದರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಮಾನ್ಯ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಸೂಕ್ತ ಸಚಿವರಿಗೆ ಮಾರ್ಗದರ್ಶನ ನೀಡಿ ಸರ್ಕಾರ ಸಭೆ ಯಶಸ್ಸು ಮಾಡಬೇಕಂತ ಕೋರ್ತಾ ಇದ್ದೀವಿ. ನನ್ನ ಹೆಸರು ಭಕ್ತಳ್ಳಿ ಪ್ರತೀಶ್, ರೈತ ಸಂಘ ಕಾರ್ಯದರ್ಶಿ, ಚಿಕ್ಕಬಳ್ಳಾಪುರ ಜಿಲ್ಲೆ.